ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಸ್ನೇಹಮಯಿ ಕೃಷ್ಣ ಈ ಹೆಸರು ನೀವೆಲ್ಲ ಕೇಳಿರ್ಬೋದು, ನಿಶ್ಚಿತವಾಗಿಯೂ ಕೇಳಿರ್ತೀರಿ. ಅದರಲ್ಲೂ ಒಬ್ಬ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಅಂತೇಳಿ, ಒಬ್ಬ ಹೋರಾಟಗಾರ ಅಂತೇಳಿ, ಭ್ರಷ್ಟಾಚಾರ ವಿರೋಧಿ ಹೋರಾಟ ಮಾಡುವಂಥ ವ್ಯಕ್ತಿ ಅಂತೇಳಿ, ಅದರಲ್ಲೂ ಸಿದ್ದರಾಮಯ್ಯರ ಮುಡಾ ಕೇಸ್ನಲ್ಲಿ ನಾಡಿನ ತುಂಬ ಪ್ರಸಿದ್ಧವಂಥ ವ್ಯಕ್ತಿ ಇವತ್ತು ಧರ್ಮಸ್ಥಳದ ಕುರಿತಾಗಿ, ಅದರಲ್ಲೂ ವಿಠಲ ಗೌಡರ ಕುರಿತಾಗಿ ಒಂದು ದೊಡ್ಡ ಬಾಂಬನ್ನು ಹಾಕಿಬಿಟ್ಟಿದ್ರ. ಈ ಸೌಜನ್ಯ ಕೊಲೆ ಮಾಡಿದ ಅವ್ರ ಮಾವ ವಿಠಲ ಗೌಡ ಅನ್ನುವಂಥ ಮಾತು. ನಿಜವಾಗಿ ವಿಠಲ ಗೌಡ ಮಾಡಿದಾನ? ಸತ್ಯನ ಇದು ಅಂದಾಗ ಹೌದು ಸಾಕ್ಷಿಗಳಿದ್ದಾವ, ಸಾಕ್ಷಿಗಳ ಆಧಾರ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ ಸ್ವತಃ ಪತ್ರಿಕೆಗಳಿಗೆ ತಮ್ಮ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ, ಜೊತೆಗೆ ಇಂಟರ್ವ್ಯೂನು ಕೊಟ್ಟಿದ್ದಾರೆ. ಅಂದ್ರೆ ಈ ಕೇಸನ್ನು, ಸೌಜನ್ಯ ಕೇಸನ್ನು ನಿಜವಾಗಿಯೂ ಇವರು ಸತ್ಯದ ಕಡೆ ಒಯ್ತಾ ಇದ್ದಾರಾ ಅಥವಾ ಇದು ದಿಶಾಬಲ್ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು. ಯಾಕಂದರೆ ಇವರು ಒಳ್ಳೆ ಮನಸ್ಸಿಂದ ಮಾಡಿರ್ಬೋದು, ಸತ್ಯನೂ ಇರ್ಬೋದು, ಸುಳ್ಳು ಅಂತ ಹೇಳಿಕೆ ಆಗೋದಿಲ್ಲ ಈಗ ತನಿಖೆ ಆಗುವವರೆಗೆ. ಯಾಕಂದರೆ SIT ತನ್ನದೇ ಆದಂಥ ದಿಕ್ಕಿನಂತ ಹೊರಟದು, ಪ್ರಾಮಾಣಿಕವಾದ ಕೆಲಸ ಮಾಡಲಿಕ್ಕೆ ಅಂತ ಇವತ್ತಿನ ಡೆವಲಪ್ಮೆಂಟ್ ನೋಡಿದಾಗ ಯಾರಿಗಾದರೂ ಅಂಚೆ ಅನ್ನಿಸ್ತದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ SITಯ ಪ್ರತಿಯೊಂದು ಚಲನವಲನಗಳು ಸತ್ಯ ಸಮೀಪ ಹೋಗ್ತಾ ಇದ್ದಾವೆ. ಈಗಾಗಲೇ ನಿಮಗೆ ಬಂಗ್ಲೆ ಗುಡ್ಡದ ಬಗ್ಗೆ ಗೊತ್ತಿರ್ಬೋದು, ಸಾಕಷ್ಟು ಅಲ್ಲಿ ಮೂಳೆಗಳು ಸಿಗ್ತಾ ಇದ್ದಾವೆ, ಅಸ್ಥಿಪಂಜರಗಳು ಸಿಗ್ತಾ ಇದ್ದಾವೆ ದಿನದಿಂದ ದಿನಕ್ಕೆ. ಅದಕ್ಕೆ ವಿಠಲಗೌಡ ಕಾರಣೀಕರ್ತ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ವಿಠಲಗೌಡ ಅತ್ಯಂತ ನಿಯರೆಸ್ಟ್ ಆಫ್ ದ ಸೌಜನ್ಯ ಅಡತಿ ಮಾವ. ಮತ್ತು ಇವರ ಅಭಿಪ್ರಾಯದಂತ, ನಮ್ಮ ಈ ಒಂದು ಸ್ನೇಹಮಯ ಕೃಷ್ಣರ ಅಭಿಪ್ರಾಯದಂತ ನಮ್ಮ ಈ ವಿಠಲಗೌಡ ಸೌಜನ್ಯಗಳ ಮೇಲೆ ಮನಸ್ಸಿಟ್ಟಿದ್ದ, ಅವ್ರ ಜೊತೆ ಭಾಳ ಸಲಿಗೆಯಿಂದ ವರ್ತನೆ ಮಾಡ್ತಾ ಇದ್ದ. ಅವನೇ ಊಟ ಮಾಡಿಸಿದ್ದು ಅವನೇ, ಯಾಕಂದರೆ ಅವಳು ಹೊಟ್ಟೆಯಲ್ಲಿ ಸಿಕ್ಕಿದ್ದು ಪಚನ ಆಗಲಾರಂಥ ಅನ್ನ. ಇದೆಲ್ಲ ನೇರವಾಗಿ ವಿಠಲಗೌಡ ಕಾರಣ, ಇವನೇ ಅಪರಾಧಿ ಅಂತೇಳಿ ಇವತ್ತು ಆರೋಪ ಮಾಡಿದ್ರಿಂದಾಗೆ, ಜೊತೆಗೆ ಇವೆಲ್ಲ ಒಬ್ಬ ಮುಸುಕದಾರಿ ಚಿನ್ನಯ್ಯ ಗೊತ್ತದ ನಿಮಗೆಲ್ಲ, ಆ ಹುಡುಕಿದ ಸಹಿತ ಬಂಗ್ಲೆ ಗುಡ್ಡದಲ್ಲಿ ಒಂದಿಷ್ಟೇನೋ ಮೂಳೆಗಳು ಸಿಕ್ಕಿದ್ದು, ಆದರೆ ಇವತ್ತು ಹೆಚ್ಚಿನ ಮೂಲವನ್ನು ಸಿಗ್ತಾ ಇದ್ದಾವೆ. ಅಂದರೆ ಇಲ್ಲಿ ಎಲ್ಲ ಸತ್ಯ ಘಟನೆಗಳು ಇದರಿಂದಂಥದ್ದು ಏನು ಅನ್ನೋದು ನಮ್ಗೆ ಹೆಚ್ಚು ಗೊತ್ತದ ಅನ್ನುವಂಥ ಮಾತನ್ನು ನಾವಿವತ್ತು ಪರಿಗಣಿಸಬೇಕಾಗಿದೆ. ಈ ದಿಶೆಯಲ್ಲಿ SITಗೆ ಒಂದು ಸತ್ಯ ಹೇಳ್ತಾ ಇದ್ದಾರೆ ಇವರು ಸ್ನೇಹಮಯ ಕೃಷ್ಣ, ಇಲ್ಲ SITಯ ದಿಶಾಬಲು ಮಾಡ್ತಾ ಇದ್ದಾರೆ. ಇಂಥದ್ದು ಒಂದು ಹಿಂದೆ ವೇದವಲ್ಲಿ ವಿಷಯದಲ್ಲಿ ನಡೆದಿದೆ. ವೇದವಲ್ಲಿ ತನ್ನ ಪ್ರಿನ್ಸಿಪಲ್ ಪೋಸ್ಟಿಗೆ ಪ್ರಮೋಷನ್ ಸಲುವಾಗಿ ಹೋರಾಟ ಮಾಡಿದ್ದು, ಕೋರ್ಟ್ಗೆ ಹೋಗಿದ್ದು, ಕೋರ್ಟ್ನಲ್ಲಿ ಅವಳ ಪರವಾಗಿ ನಿರ್ಣಯ ಬಂದಿದ್ದು, ನಂತರದಲ್ಲಿ ಅವಳು ಕೊಲೆ ಆದದ್ದು, ಇವೆಲ್ಲ ನಾವು ಗಮನಿಸಿದಾಗ ಕೊನೆಗೆ ಅವಳ ಗಂಡನ ಅದಕ್ಕೆ ಕಾರಣ ಅನ್ನುವಂಥ ಒಂದು ಮಾಡೆ, ಇಲ್ಲೊಂದು ಅದು ಹಿಂದಿದ್ದಂಥ ಶಕ್ತಿ ಯಾವ ರೀತಿಯಾಗಿ ಇವ್ರನ್ನ ಬಳಸ್ತು. ನಂತರಕ್ಕೆ ಗಂಡ ಆದ ಸಹಿತ ಎಕ್ವಿಟ್ ಆದ, ಬಿಡುಗಡೆ ಆದ, ಅದರಲ್ಲಿ ಅವ್ರನ್ನ ಹಸ್ತಕ್ಷೇಪ ಇಲ್ಲ ಅಂತೇಳಿ ಅದರ ಕೇಸು ಮುಚ್ಚೋಯ್ತು. ಆ ರೀತಿ ಏನಾದ್ರು ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕೆಂದರೆ ಇವತ್ತು ಹೌದು ಇರ್ಬೋದು, ವಿಠಲಗೌಡ ಪ್ರೀತಿ ಮಾಡಿರ್ಬೋದು, ಆ ಹುಡುಗಿನ ಕೊಲೆ ಮಾಡಿರ್ಬೋದು, ಮತ್ತೆ ಇನ್ನೂ ತನಿಖೆದಾಗ ಗೊತ್ತಾಗುವಂಥ ವಿಷಯ. ಈಗಂತ ನಾವೇನೂ ಆಡಲಿಕ್ಕೆ ಆಗೋದಿಲ್ಲ. ಅದು ಈಗೆಲ್ಲರೂ ನಾವೇನು ಹೇಳಿದ್ರು ಆರೋಪ ಮಾಡಬಹುದು ಅಷ್ಟೆ. ಆ ದಿಶೆಯಲ್ಲೇ ಈ ನಮ್ಮ ಸ್ನೇಹಮಯ ಕೃಷ್ಣ ನಿಜವಾಗಿ ಸತ್ಯವನ್ನು ಹೇಳ್ತಾ ಇದ್ದಾರಾ ಅಥವಾ ಇದನ್ನು ಮತ್ತೊಂದು ಕಡೆ ಒಯ್ಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಭಾಳ ಸ್ಪಷ್ಟವಾಗಿ ವಿಚಾರ ಮಾಡಬೇಕಾಗಿದೆ. ಹಾಗಾದ್ರೆ ಇವೆಲ್ಲ ಇದಕ್ಕೆ ಕಾರಣಕರ್ತರು ಯಾರು? ಅನೇಕ ಶವಗಳು ಸಿಗ್ತಾ ಇದ್ದಾವೆ, ಮೂಳೆಗಳು ಸಿಗ್ತಾ ಇದ್ದಾವೆ, ಅಸ್ಥಿಪಂಜರಗಳು ಸಿಗ್ತಾ ಇದ್ದಾವೆ. ವಿಠಲಗೌಡ ಇವತ್ತು ಅದಕ್ಕೆಲ್ಲ ಸಾಕ್ಷಿ ಆಗ್ತಾ ಇದ್ದಾನೆ. ಮತ್ತು ಅದರಲ್ಲೂ ಈ ನಮ್ಮ ಏನಪ್ಪ ಅಂತ ಚಿನ್ನಯ್ಯ ಅಥವಾ ಈ ಮುಸುಕದಾರಿ ಈ ವ್ಯಕ್ತಿ ಇಲ್ಲೇ ಇದು ಬಂದ ಮೇಲೆ ಇನ್ವೆಸ್ಟಿಗೇಷನ್ ಜೋರು ಆಗ್ತಾ ಇದೆ ಇವತ್ತು. ಅದರ ನಂತರ ಈ ವಿಠಲಗೌಡ ಇವ್ರಂತ ಈ ಮುಸುಕದಾರಿ ತಂದವರು, ಇವರು ಜೊತೆಗೆ ಮಟ್ಟಣ್ಣವರು, ಜೊತೆಗೆ ತಿಮರೋಡಿ ಅಂತವರು, ಇವರೆಲ್ಲ ಕುಳಿತು ಕರ್ಕೊಂಡು ಬೆಳೆದಿದ್ದಾರಂತ ಒಂದು ಆರೋಪಗಳಿದ್ದಾವೆ, ಸತ್ಯನೂ ಅದ. ಅದಕ್ಕೆ ಒಡನಾಡಿ ಸಂಸ್ಥೆ ನೀವು ಕೇಳಿರ್ಬೋದು. ಆ ಒಡನಾಡಿ ಸಂಸ್ಥೆಯವರು ಈ ಒಂದು ಏನಪ್ಪ ಅಂತಂದ್ರೆ ಜನ ಅಂದರೆ ಅದರಲ್ಲೂ ವಿಶೇಷವಾಗಿ ಈ ಪವಿತ್ರ ಹಾಳು ಮಾಡ್ತಾ ಇದ್ದೀರಿ ಅನ್ನುವಂಥ ಜನ ಒಡನಾಡಿಯ ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಹೌದು ಅಲ್ಲಿ ವಿದೇಶಿ ಫಂಡ್ ಬರ್ತಾ ಇದೆ ಸ್ವತಃ ಅವರು ಒಪ್ಕೊಂಡಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಗೊಂದಲ ಮಾಡುವಂಥದ್ದು ಎದ್ದು ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಯಾವ ಸತ್ಯ ಗೊತ್ತಿಲ್ಲ, ಬಟ್ SIT ದಿಶೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಒಂದು ಹಾದಿಯನ್ನೇನೋ ಮಾಡಿಕೊಟ್ಟಿದ್ದಾರೆ ಕೃಷ್ಣಮಯ
ಸ್ನೇಹಮಯಿ ಕೃಷ್ಣ. ಆದರೆ ಸ್ನೇಹಮಯಿ ಕೃಷ್ಣರ ಈ ವಿಚಾರ ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಈಗ ತನಿಖೆಯಿಂದ ಸ್ಪಷ್ಟ ಆಗಬೇಕಾಗ್ಯದ. ಇಲ್ಲ ಈ ರೀತಿ ಹೇಳಿಕೊಡೋದಕ್ಕೆ ಇವರು ಸಾಕ್ಷಿಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಸಾಕ್ಷಿಗಳ ಪರಿಶೀಲನೆ ಮಾಡಿ ಇದರಲ್ಲಿ ಯಾರ್ಯಾರು ಹಸ್ತದ, ನಿಜವಾಗಿಯೂ ಸೌಜನ್ಯನ ಕೇಸಲ್ಲಿ ವಿಠ್ಠಲ್ ರಾವ್ ಅಂತ ಕರಿತೀರಿ ಅಥವಾ ವಿಠ್ಠಲ್ ಗೌಡ ಅಂತ ಕರಿತೀರಿ. ಆ ವಿಠ್ಠಲ್ ಗೌಡ ಜೊತೆಗೆ ಅದೇ ಸಂದರ್ಭದಲ್ಲಿ ಸಂತೋಷ್ ರಾವ್ರ ಅಲ್ಲಿ ಇರ್ತಾ ಇದ್ದರು, ಅವ್ರಿಗೆ ಸಂಪರ್ಕ ಇತ್ತು ಅನ್ನುವಂಗೆ ಇವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಅಂದರೆ ಇದೆಲ್ಲೂ ಏನೋ ಜೋಡಿಸ್ತಾ ಇದ್ದಾರೆ ಇವರು ಅಂತಾರೆ. ಇವೆಲ್ಲನೂ ನೋಡಿದಾಗ ಸೌಜನ್ಯ ಕೇಸ್ ನಡೆಯೋದು ಇರ್ಬೋದು, ಆದರೆ ಇನ್ನುಳಿದ ಕಡೆ ಪ್ರಶ್ನೆಯಾಗಿ ಉಳಿತದೆ. ಈ ನೂರಾರು ಶವಗಳ ಕೂತಿದ್ರ ಬಗ್ಗೆ ಈಗ ನಾವು ವಿಚಾರ ಮಾಡುವಂಥ ವಿಷಯ. ಇದ್ರ ಹಿಂದೆ ಯಾರಿದ್ದಾರೆ, ವೇದವಲ್ಲಿ ಹಿಂದೆ ಯಾರಿದ್ದಾರೆ, ಪದ್ಮಲತಾ ಅಳ ಕೇಸಿನ ಹಿಂದೆ ಯಾರಿದ್ದಾರೆ, ಇವು ಸಹಿತ ಹುಡುಕ್ಬೇಕಾಗಿದೆ. ಇವತ್ತು ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ SIT ಅವರು. ಪೂರ್ಣ ಪ್ರಮಾಣದ ತನಿಖೆ ಆಗಬೇಕಾದ್ರೆ ಸರ್ಕಾರದ್ದು ಒಂದು ನಿರ್ದೇಶನ ಇದ್ದಂಗೆ ಅದ. ಯಾಕಪ್ಪ ಅಂದ್ರೆ ಇಲ್ಲಾಂದ್ರೆ ಇಷ್ಟು ಸ್ಪಷ್ಟವಾಗಿ ಪ್ರತಿ ಒಂದು ವ್ಯಕ್ತಿ ಇವತ್ತು ನೋಡ್ರಿ ಸೌಜನ್ಯ ಕೇಸಿನ ವಿಷಯದಲ್ಲೇ ಆ ಒಂದು ಉದಯ್ ಜೈನ್ ಆಗಿರ್ಬೋದು, ಮತ್ತೊಬ್ಬ ಇನ್ನೊಬ್ಬ ಜೈನ್ ಆಗಿರ್ಬೋದು, ಆ ಏನು ಗ್ಯಾಂಗ್ ಅದ ಇವ್ರನ್ನೂ ಕರೆಸಿ ಎನ್ಕ್ವೈರಿ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ ಇದರ ಅರ್ಥ ನಿಜವಾಗಿಯೂ ಇದ್ರ ಹಿಂದಿದ್ದಂಥವ್ರು ಯಾರು. ಆ ಉದಯ್ ಜೈನನು ಭಾಳ ಬುದ್ಧಿವಂತಿಕೆಯಿಂದ ನಮ್ಮ ದಯಾಮರಣ ಕೊಡ್ರಿ, ದಿನನಿತ್ಯ ಅಪಮಾನ ಆಗ್ತಾಯಿದೆ ನಮಗೆ, ಹೀಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾಕೆ ದಯಾಮರಣ ಕೊಡೋದ್ರ ಸುಲಭದ ಕೆಲಸ ಅಂತ ಅವ್ರಿಗೂ ಗೊತ್ತದು. ಯಾಕಂದ್ರೆ ಬುದ್ಧಿವಂತರ ಲೋಕ. ಯಾಕೆ ದಯಾಮರಣ ಆಗಬೇಕಾಗಿದ್ರೆ ಶಾರೀರಿಕ ತೊಂದರೆ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಬದುಕುವ ಸಾಧ್ಯತೆಗಳು ಇಲ್ಲದೇ ಇದ್ದಾಗ ಅದನ್ನು ಕೊಡುವಂಥ ಒಂದು ಏನಪ್ಪ ಅಂತಂದು ಅದರದ್ದೇ ಅಂತ ನಿಯಮಾವಳಿಗಳಿದ್ದಾವೆ. ಈ ಸಂದರ್ಭದಲ್ಲಿ ಅದರಲ್ಲೂ ಈ ಕೇಸಲ್ಲಿ ತಳಕ ಹಾಕ್ಕೊಂಡಂಥ 3 ಜನ ಮತ್ತು ಏನಾಗ್ತಾಯಿದ್ರು ಇಲ್ಲಿವರೆಗೆ ಏನಾಗಿತ್ತಪ್ಪ ಅಂದರೆ ಸೌಜನ್ಯ ಕೇಸ್ ಮುಚ್ಚೋಯ್ತು, CBIದಿಂದ ಆಗಲಿ ಮತ್ತೊಂದರಾಗಲಿ ತನಿಖೆ ಇಲ್ಲ ಅನ್ನುವಷ್ಟರಲ್ಲ ಈ ಜನ ತಿಮ್ರೋಡಿ ಮಟ್ಟಣ್ಣವರ ಜೊತೆ ಈಗ ಇನ್ನೊಂದು ಹೆಸರು ವಿಠ್ಠಲ್ ಗೌಡ, ನಮ್ಮ ಸೌಜನ್ಯಳ ಮಾವ, ಇವರು ಕೂಡ್ಕೊಂಡು ಒಂದು ಇನ್ನುಳಿದ ಜನರಿಗೆ ಕೊಡು. ಮತ್ತು ಇವರು ಯಾರೂ ಇನ್ನೊಂದು ಗಮನಿಸಬೇಕಾಗಿದ್ದು ಇವರೆಲ್ಲರೂ ಮೂಲಭೂತವಾದಿ BJP ಅಥವಾ RSS ಜನರೇ ಇವರೆಲ್ಲ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಇಲ್ಲಿ ಯಾರು ನೆಕ್ಸ್ಲೈಟ್ಸ್ ಇಲ್ಲ. ನೆಕ್ಸ್ಲೈಟ್ಸ್ ಬರೋ ಒಂದು ವಿಷಯ ಇಲ್ಲಿ ಬರ್ತಾ ಇದೆಯಪ್ಪ ಅಂದರೆ ಭೂಮಿಗಳು ಕಳ್ಕೊಂಡಂಥವ್ರು ಪಾಪ ನೋವು ಹಂಚ್ಕೊಂಡಿದ್ದಾರೆ. ಅದ್ರ ಸಲ ಹೋರಾಟ ಮಾಡಿದ ಚಿಂತೆಯಲ್ಲಿ ಅವ್ರ ಈಗ ಬಂದದ ನಮ್ಮ DC ಇದ್ದಂಥವ್ರು ದಕ್ಷಿಣ ಕನ್ನಡ ರಿಟೈರ್ ಆಗಿದ್ದಾರೆ. ಸ್ವಯಂ ನಿವೃತ್ತಿ ಘೋಷಣೆ ಮಾಡಿಕೊಂಡು ತಮಿಳುನಾಡಿನ ಇವತ್ತು MP ಇದ್ದಾರೆ. ಅವರು ಸಹ ಮಾನ್ಯ ಇದನ್ನು ವ್ಯಕ್ತಪಡಿಸುತ್ತೆ ತಮ್ಮ ಇಂಟರ್ವ್ಯೂಲ್ಲಿ. ಅಂಥ ಕೇಸು ಸಾಕಷ್ಟು ನಮ್ಮ ಕಡೆ ಬಂದಿದ್ದವ್ರಿ ಅಂತೇಳಿ. ಅಂದ್ರೆ ಅದನ್ನು ಆ ರೀತಿಯಾಗಿ ಅಂದ್ರೆ ಇವ್ರು ನಗರ ನೆಕ್ಸೈಟ್ರು ಇದು ಹೇಳೋ ದಾರಿ ತಪ್ಪಿಸುವಂಥ ಕೆಲಸ ಈಗ ಈ ಒಂದು ನಮ್ಮ ಸ್ನೇಹಮಯಿ ಕೃಷ್ಣನ ಮೂಲಕ ವಿಠ್ಠಲ್ ಗೌಡ ಇದರಲ್ಲಿ ಏನಪ್ಪ ಅಪರಾಧಿ ಅನ್ನು ತೋರಿಸೋದು ಕೆಲಸ ಮಾಡೋದನ್ನು ನೋಡಿದಾಗ ಇದು ಹಿಂದೆ ಒಂದಿರೋ ವ್ಯವಸ್ಥಿತವಾದ ಪ್ಲ್ಯಾನ್ ನಡೀತಾ ಇದೆ ಅಂತ ಯಾರಿಗಾದರೂ ಅನಿಸ್ತದೆ ಇಲ್ವಾ? ಯಾಕಪ್ಪ ಅಂತಂದ್ರೆ ಸ್ನೇಹಮಯಿ ಕೃಷ್ಣ ಇಲ್ಲಿವರೆಗೆ ಮೊಮ್ಮಾಗಿದ್ದಂತೆ ಸುಮ್ಮನಿದ್ದಂಥ ವ್ಯಕ್ತಿ ಸಡನ್ನಾಗಿ ಬರ್ತಾ ಇದ್ದಾನೆ ಪಿಕ್ಚರ್ದಲ್ಲೇ. ವಿಠ್ಠಲಗೌಡ ಬಂದ ತಕ್ಷಣ ಈ ವಿಠ್ಠಲಗೌಡನ ಸುದ್ದಿ ಮೊದಲು ಗೊತ್ತಿದ್ರೆ ಇಲ್ಲಿವರೆಗೆ ಯಾಕೆ ನೋಡಿದ್ರು ನಮ್ಮ ಸ್ನೇಹಮಯಿ ಕೃಷ್ಣ ಅವರು ಅಂತ. ಯಾಕಂದ್ರೆ ಮರು ತನಿಖೆಗೆ ಹಾಕಿ ಅಂತ ಕೇಳಿದಾಗ ವಿಠ್ಠಲಗೌಡನ ನೀರಲ್ಲಿ ಆರೋಪ ಮಾಡಬೇಕಾಯ್ತಲ್ಲ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದ್ದವು. ಒಟ್ಟಿನಲ್ಲಿ ಏನೋ ಆಗಲಿ ಈ ಕೇಸು ಅಂದರೆ ಅದರಲ್ಲೂ ಮುಖ್ಯವಾಗಿ ಈ ಒಂದು ಧರ್ಮಸ್ಥಳ ನಡೀತಿರುವಂಥ ಎಲ್ಲ ಗದ್ದಲಗಳ ಕೇಸುಗಳು ದಿಶಾಬೂಲಾಗುವಂಥದ್ದು ಅಥವಾ ದಾರಿ ತಪ್ಪಿಸುವಂಥ ಕೆಲಸಗಳು ಆಗ್ತಾ ಇದ್ದಾವೆ ಅಂತ ಈಗೆಲ್ಲ ಡೆವಲಪ್ಮೆಂಟ್ಗಳಿಂದ ಯಾರಿಗಾದರೂ ಸ್ಪಷ್ಟ ಆಗ್ತದೆ. ಇದು ಓಪನ್ ಸೀಕ್ರೆಟ್ ಅನ್ನುವಂಗೆ ಅನ್ನಿಸ್ತಾ ಇದೆ. ಏನೋ ಆಗಲಿ ಈ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದರ ದಿಶೆಯಲ್ಲೇ ತನಿಖೆ ಆಗಲೇಬೇಕದು. ಯಾಕಪ್ಪ ಅಂತಂದರೆ ನಿಜ ಹೇಳ್ತಾ ಇದ್ದಾರೆ ಅಥವಾ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಪ್ಪ ಇದು ಹಿಂದಿದ್ದಂಥದ್ದು ಏನು ಅಂತೇಳಿ. ಯಾಕಂದರೆ ಈಗಾಗಲೇ ವೇದವಲ್ಲಿಯ ಕೇಸು ಒಂದು ಮುಚ್ಚಿ ಹೋಗೋದು ಇದು ಈ ನೆಲೆಯಲ್ಲಿ ಇಂಥ ಒಂದು ಕೇಸ್ ಅದು ಇತ್ತು ಅಂತೇಳಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಡೆವಲಪ್ಮೆಂಟ್, ಈ ಒಂದು ಅಭಿವೃದ್ಧಿ, ಈ ಒಂದು ಸ್ಥಿತಿ ಇವತ್ತು ಧರ್ಮಸ್ಥಳದ ಬಗ್ಗೆ ಇನ್ನಷ್ಟು ನಿಗೂಢತೆ ಆಗ್ತಾ ಹೋಗ್ತಾ ಇದೆ. ಬಟ್ ಮೂಲಗಳು ಸಿಗ್ತಾ ಇದ್ದಾವೆ, ಒಳ್ಳೆ ಪಾಸಿಟಿವ್ನೆಸ್ ತೋರಿಸ್ತಾ ಇದ್ದಾವೆ. ತನಿಖೆ ಆರಂಭ ಆಗ್ಯದ. ತನಿಖೆ ನಿಶ್ಚಿತವಾಗಿಯೂ ಸತ್ಯವನ್ನು ಹೊರಗೆ ಹಾಕ್ತಾನೆ ಅಂತ ನಂಬಿಕೆಯಿಂದ ನಾವು ಎದುರು ನೋಡಬೇಕಾಗ್ಯದ. ಇದು ನಿಮಗೇನು ಅನ್ನಿಸ್ತದ? ಇದು ದಿಶಾಬಲ್ ಮಾಡುವಂಥದ್ದ ಅಥವಾ ನಿಜವಾಗಿ ಸತ್ಯ ಹೇಳ್ತಾ ಇರುವಂಥದ್ದು ನಮ್ಮ ಸ್ನೇಹಮಯಿ ಕೃಷ್ಣ? ಇದಕ್ಕಿನ್ನ ಸಮಯ ಮತ್ತು ತನಿಖೆ ಉತ್ತರ ಕೊಡಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಂಟಿ ವಂದನೆಗಳು.